पाहि राम जगतम शोभाद सुखद अभिराम विभव पाहि राम जगतम राम गण योगशीला यागपाला घन योगशीला मुनियागपाला घन योगशीला मुनियागपाला घन योगशीला राम अभिराम विभवरि पाहि राम रघोत्तम राम ಸ್ವಾಮಿ ಮಲೆಯ ವಿಂಧ್ಯ ಹಿಮಾಚಲ ದೇವನಗಾದಿ ಅನೇಕ ಪ್ರಾಂತ್ಯಗಳಿಂದ ಕಪಿನಾಯಕರು ಬಂದಿರುವರು. ಇವರಿಗೆ ಕರ್ತವ್ಯಗಳನ್ನು ಆಜ್ಞಾಪಿಸಬೇಕು ಸ್ವಾಮಿ. ಸುಗ್ರೀವರಾಜ ದೇವ, ಸಮಸ್ತ ಭೂಮಂಡಲದ ವಿಚಾರವನ್ನರಿತ ನೀನು ಇವರೆಲ್ಲರಿಗೂ ಅವರವರ ಕರ್ತವ್ಯವನ್ನು ಆಜ್ಞಾಪಿಸು. ತಿಂಗಳ ಅವಧಿಯನ್ನು ಕೊಡು. ಆಯ್ತು ಮಹಾನುಭಾವ. ವಿನೂತನೆ, ನೀನು ಉತ್ತಮ ಗಾಯಕನಾದ್ದರಿಂದ ಪೂರ್ವ ದಿಕ್ಕು ಸಾಮಗಾಯನಕ್ಕೆ ಹೆಸರಾದ ತಾಣ. ನೀನು ಪರಿವಾರದೊಂದಿಗೆ ಹೊರಟು ತಿಂಗಳ ಅವಧಿಯೊಳಗಾಗಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು, ರಾವಣನ ಬಲಾಬಲಗಳನ್ನು ತಿಳಿದು ಬರಬೇಕು. ಒಂದು ವೇಳೆ ಅವಧಿ ಮೀರಿದರೆ ಮರಣದಂಡನೆ, ತಿಳಿಯಿತೋ? ಸುಷೇಣ, ನೀನು ಪಶ್ಚಿಮ ಪರಿವಾರದೊಂದಿಗೆ ಪಶ್ಚಿಮ ದಿಕ್ಕಿಗೆ ಹೊರಟು ತಿಂಗಳ ಅವಧಿಯೊಳಗಾಗಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು, ರಾವಣನ ಬಲವನ್ನೂ ತಿಳಿದು ಬರಬೇಕು. ಒಂದು ವೇಳೆ ಅವಧಿ ಮೀರಿದರೆ ಕರಚರಣ ಖಂಡಿಸುತ್ತೇನೆ ಜೋಪಾನ. ಶತವಲಿ, ನೀನು ಯೋಗಿಯಾದ ಕಾರಣ ಉತ್ತರ ದಿಕ್ಕು ಯೋಗಿಗಳು ತುಂಬಿರುವ ಇದಾದ್ದರಿಂದ ನೀನು ಉತ್ತರ ದಿಕ್ಕಿಗೆ ಪರಿವಾರದೊಂದಿಗೆ ಹೊರಟು ರಾಮ ಕಾರ್ಯವನ್ನು ಸಾಧಿಸಿಕೊಂಡು ಬರಬೇಕು. ಒಂದು ವೇಳೆ ಅವಧಿ ಮೀರಿದರೆ ನಿನಗೆ ಕಠಿಣ ಶಿಕ್ಷೆಗೆ ಗುರುಪಡಿಸುತ್ತೇನೆ. ಶ್ರೀರಾಮಚಂದ್ರ, ರಾವಣನು ದಕ್ಷಿಣ ದಿಕ್ಕಿಗೆ ಹೋದನೆಂದು ಜಟಾಯು ತಿಳಿಸಿದರೆಂದು ಹೇಳಿದರಲ್ಲವೇ, ಆ ದಿಕ್ಕಿಗೆ ಪ್ರಬಲ ಪ್ರತಾಪಶಾಲಿಯಾದ ಆಂಜನೇಯನನ್ನು ಕಳಿಸುವುದು ಉತ್ತಮವಲ್ಲವೇ? ಹೌದು ಸುಗ್ರೀವರಾಜ. ಅಪ್ಪಣೆ. ಆಂಜನೇಯ, ಜಾಂಬವಂತರೇ, ಹಂಗದ ಕುಮಾರರೇ ಮೊದಲಾದ 10 ಮಂದಿ ದಕ್ಷಿಣ ದಿಕ್ಕಿಗೆ ಹೊರಟು ರಾಮ ಕಾರ್ಯವನ್ನು ಸಾಧಿಸಿಕೊಂಡು ಬರಬೇಕು. ಒಂದು ವೇಳೆ ಅವಧಿ ಮೀರಿದರೆ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ? ಆಂಜನೇಯ, ನನಗಾಗಿ ದಕ್ಷಿಣ ದಿಕ್ಕಿಗೆ ಹೋಗಿ ನನ್ನ ಸೀತೆಯನ್ನು ಹುಡುಕಬಲ್ಲೆಯ? ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ಕರುಣ ಕಟಾಕ್ಷಮದೊಂದಿರೆ ಆಧಾನವನಂ ಹರವರಿದು ಆರಯ ಮೆಂಜನ ಗಜಯಂ ಕಂಡು ಬಂದ ಬೆನಲವಿಂದ್ರಾಮಚಂದ್ರ ಸ್ವಾಮಿ, ನಿಮ್ಮ ಕರುಣೆ ಎಂಬ ವಜ್ರ ಕವಚ ಈ ವೃತ್ತಿಯ ಮೇಲೆ ಇರುವಲ್ಲಿ ಇದೆಷ್ಟರ ಕಾರ್ಯ ಸ್ವಾಮಿ. ನೀನು ನನ್ನ ಸೀತೆಯನ್ನು ಕಂಡಿರುವೆ? ಇಲ್ಲ ಸ್ವಾಮಿ, ಅಪರಿಚಿತ ಸ್ವಾಮಿ. ಜಾನಕಿಯನ್ನು ಕಾಣೆ. ಹೇಳುವೆನು ಕೇಳು. ಹೇಳು ಸ್ವಾಮಿ. ಜಾನಕಿ
ಮಾತೆಗೆ ಅರುವ ಪರಿಯನ ತಿಳಿದೆ ಸ್ವಾಮಿನಿ ಪೇಳಯ್ಯ. ಮಾತೆಗೆ ಅರುವ ಪರಿಯನ ತಿಳಿದೆ ಸ್ವಾಮಿನಿ ಪೇಳಯ್ಯ. ಹರದನು ಮುರಿದು ನಲಿದು ಹರದನು ಮುರಿದು ಹರದನು ಮುರಿದು ನಲಿದು ಮಾತೆಯ ಕರಪಲ್ಲವಗಳ ಪೀಡಿದೆ. ಮಾತೆಯ ಕರಪಲ್ಲವಗಳ ಪೀಡಿದೆ ಕರೆತಂದಿದ ತಿಳಿಸು ಸಂತೈಸಲು ಮಾತೆಗೆ ಅರಿಯುವ ಪರಿಯನ ತಿಳಿದೆ ಸ್ವಾಮಿನಿ ಪೇಳಯ್ಯ. ನಂಬಿಕೆ ಬಾರಬೇಡಿ ನನ್ನ ಮಾತೆಗೆ, ನಂಬಿಕೆ ಬಾರಬೇಡಿ ನನ್ನ ಮಾತೆಗೆ, ನಂಬಿಕೆ ಬಾರಬೇಡಿ ನನ್ನ ಮಾತೆಗೆ. ನಂಬಿಕೆ ಬಾರಬೇಡಿ ನನ್ನ ಮಾತೆಗೆ,
ಮಾತೆಗೆ ಪರವರನ ಮಾತೆಗೆ ಅಂಗುಳಿಕೆಯ ಕೊಟ್ಟು ಆನಂದ ಪಡಿಸಲು ಅಂಗುಳಿಕೆಯ ಕೊಟ್ಟು ಆನಂದ ಪಡಿಸಲು ಪಂಕಜ ಮುಖಿ ನಿಜವ ತಿಳಿವರು ಪಂಕಜ ಮುಖಿ ನಿಜವ ತಿಳಿವರು ಮಾತೆಗೆ ಅರಿಯುವ ಪರಿಯನ ತಿಳಿದೆ ಸ್ವಾಮಿನಿ ಕೇಳಯ್ಯ ದೇವಾ ಮಾರುತಿ ಸ್ವಾಮಿ ಪಾದದಲ್ಲಿ ಪದ್ಮರೇಖೆ, ಮುಂಗೈಯಲ್ಲಿ ಮತ್ಸ್ಯರೇಖೆ, ಎಡದೆಲೆಯಲ್ಲಿ ಚೂಡಾರತ್ನ ಹೊಂದಿದೆ. ಈ ಗುರುತುಗಳಿರುವವಳೆ ನನ್ನ ಜಾನಕಿ ಎಂದು ತಿಳಿ. ಆಗಲಿ ಸ್ವಾಮಿ. ಅಲ್ಲದೆ ಮತ್ತೊಂದು ವಿಚಾರವನ್ನು ಕೇಳುತ್ತೇನೆ. ಆಗಲಿ ಸ್ವಾಮಿ. ಆದ್ದರಿಂದ ಆಂಜನೇಯ, ನೀನು ಈ ದಕ್ಷಿಣ ದಿಕ್ಕಿಗೆ ಹೊರಡು ನನ್ನ ಜಾನಕಿಯ ವರ್ತಮಾನವನ್ನು, ಆ ರಾವಣನ ಬಲಾಬಲವನ್ನು ತಿಳಿದುಕೊಂಡು ಬಾ. ನಿನಗಿನ್ನು ಮಂಗಳವಾಗಲಿ. ಆಗಲಿ ಸ್ವಾಮಿ. ನಾನಿನ್ನು ಹೋಗಿ ಬರಲಿ ಸ್ವಾಮಿ. ಹೋಗಿ ಬಾ ಮಾರುತಿ. ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸ ಕರುಣ ಕಟಾಕ್ಷ ಮಾದೊಂದಿರೆ ರಾಮ ರಾಮ ದಾನವನ ನಂಸದೆ ಬಡಿಗೋ ದಾನವನ ನಂಸದೆ ಬಡಿಗೋ ಆರಯನೇ
ತಂದು ಬಂದ ಬೆನ್ನೊಲವಿಂದ ರಾಮ ರಾಮ ಒಡೆಯ ಹೋಗಿ ಬರುವೆ ಒಡೆಯ ಒಡೆಯ ಹೋಗಿ ಬರುವೆ ಒಡೆಯ ರಘುರಾಮ ಹೋಗಿ ಬರುವೆ ಒಡೆಯ ಹೋಗಿ ಬರುವೆಯನ್ನ ಮಾತೆಯ ನುಡುಗಲು ಹೋಗಿ ಬರುವೆಯನ್ನ ಮಾತೆಯ ನುಡುಗಲು ಹೋಗಿ ಬರುವೆಯನ್ನ ಮಾತೆಯ ನುಡುಗಲು ಹೋಗಿ ಬರುವೆಯನ್ನ ಮಾತೆಯ ನುಡುಗಲು ಪ್ರೀತಿಗಿಂತಲೂ ಸಾಧಿಸೆ ಕಾರ್ಯವಾನ್ ಪ್ರೀತಿಗಿಂತಲೂ ಸಾಧಿಸೆ ಕಾರ್ಯಭಾವನೆಯ ಹೋಗಿ ಬರುವೆ ಒಡೆಯ ರಘುರಾಮ ಹೋಗಿ ಬರುವೆ ಒಡೆಯ ರಾಮ ನಾನಿನ್ನು ಹೋಗಿ ಬರಲಿ ಸ್ವಾಮಿ. ಹನುಮ, ನಿನಗಿನ್ನು ಮಂಗಳವಾಗಲಿ, ಹೋಗಿ ಬಾ. ಛೀ ಛೀ ಕಪಿ ಬುದ್ಧಿ. ಸಂತಾಪಯುಕ್ತನಾದ ರಾಘವನಿಂದ ಆಶೀರ್ವಾದವನ್ನು ಪಡೆದು ಹೊರಡುವ ಆತುರದಲ್ಲಿ ಇದೋ ವೈರಾಗ್ಯಯುಕ್ತನಾದ ಈ ನನ್ನ ಸ್ವಾಮಿಗೆ ಒಂದು ನುಡಿಯನ್ನಾದರೂ ಹೇಳದೆ ಹೋಗುತ್ತಿದ್ದನಲ್ಲ. ಸ್ವಾಮಿ, ನಿಮ್ಮ ಅಗ್ರಜನಾದ ಶ್ರೀರಾಮಚಂದ್ರ ದೇವನಾದರೂ ನಿಮ್ಮ ಹತ್ತಿಗೆಯವರನ್ನು ಹುಡುಕಲೋಸುಗ ದಿನ 30ರ ಅವಧಿಯನ್ನು ಕರುಣಿಸಿ ಆಶೀರ್ವಾದವಿತ್ತರು. ಅದರಂತೆ ನಿನ್ನದೊಂದು ಉತ್ತರವಾಗಲೇ ಶಕ್ತನೇ, ಭಕ್ತಾಗ್ರಗಣ್ಯನೇ. ಆಂಜನೇಯ, ರಾಮನ ಪ್ರೇಮವು ನೀನಯ್ಯ. ರಾಮನ ರಾಮನ ಪ್ರೇಮವು ನೀನಯ್ಯ. ಮಾತೆಯ ಜಲವ ಇಳಿಯುತ್ತೆ ಬರಲಿ. ಮಾತೆಯ ಕುಟಳವ ಇಳಿಯುತ್ತೆ ಬಾರಲಿ. ಮನ ಕವಿ ಮುದವನು ತಾರಯ್ಯ. ಮನ ಕವಿ ಮುದವನು ತಾರಯ್ಯ. ಹೋಗಿ ಬಾರಯ್ಯ ಓ ಹನುಮ, ಹೋಗಿ ಬಾರಯ್ಯ ಹನುಮ. ರಾಮನ ಭಕ್ತನು ನಾನಯ್ಯ, ಪರ ಧಾಮನ ಸೇವಕ ನಾನಯ್ಯ. ರಾಮನ ಭಕ್ತನು ನಾನಯ್ಯ, ಪರ ಧಾಮನ ಸೇವಕ ನಾನಯ್ಯ. ಮಾತೆಯ ಕುಶಲವ ತಿಳಿದು ನಾ ಬರಲು. ಮಾತೆಯ
ಕುಶಲವ ತಿಳಿದಿನ ಬರಲು ಆಶೀರ್ವಾದವ ಮಾಡಯ್ಯ. ಆಶೀರ್ವಾದವ ಮಾಡಯ್ಯ, ಹೋಗಿ ಬರಲೇನಯ್ಯ ಓ ದೇವಾ, ಹೋಗಿ ಬರಲೇನಯ್ಯ. ಆಂಜನೇಯ ಸ್ವಾಮಿ, ತಿಳಿಸಬೇಕಾದ ಎಲ್ಲಾ ವಿಚಾರವನ್ನು ನಮ್ಮ ಅಗ್ರಜನೆ ತಿಳಿಸಿರೋನು. ನಮ್ಮ ಅತ್ತಿಗೆಯರನ್ನು ಕಂಡಾಗ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸು. ಆಹಾ, ಎಂತ ವೈರಾಗ್ಯ ಪುರುಷಾಪ, ಎಂತ ಮಾತೃವಾತ್ಸಲ್ಯ ನಿನಗೆ. ಆಗಲಿ ಸ್ವಾಮಿ, ಇನ್ನು ನಾನು ಸೀತಾನ್ವೇಷಣ ಕಾರ್ಯಕ್ಕೆ ಹೋಗಿ ಬರೋದು. ಅಂಗದ ಕುಮಾರ, ಎಲ್ಲರಿಗೂ ಮಂಗಳವಾಗಲಿ. ತಾತ ಬನ್ನಿ, ಸ್ವಾಮಿ ಅವರ ಧ್ಯಾನ ಮಾಡಿ ಇನ್ನು ಸೀತಾನ್ವೇಷಣ ಕಾರ್ಯಕ್ಕೆ ಹೊರಡೋಣ. ಆಗಬಹುದು? ಸಾಧು ಜನೋದರ ರಾಮ ಜಯ ರಾಮ ರಘುರಾಮ ಶ್ರೀರಾಮ. ಸಾಧು ಜನೋದರ ರಾಮ ಜಯ ರಾಮ ರಘುರಾಮ ಶ್ರೀರಾಮ. ದಶರಥ ಪುತ್ರನ ಧನ್ಯ ಚರಿತ್ರನ, ದಶರಥ ಪುತ್ರನ ಧನ್ಯ ಚರಿತ್ರನ, ಪಶುಪತಿ ನೇತ್ರನ ರಾಮ ಜಯ ರಾಮ ರಘುರಾಮ ಶ್ರೀರಾಮ. ಸೀತಾನ್ವೇಷಣಂ ಚಿಂತಿತಮೌನಾಂ, ಸೀತಾನ್ವೇಷಣ ಚಿಂತಿತಮೌನಾಂ, ಹಿತಜನ ವಂದಿತ ರಾಮ ಜಯ ರಾಮ ರಘುರಾಮ ಶ್ರೀರಾಮ. ಜನನ ಮರಣ ಸೌಭಾಗ್ಯ ಸುನಾಮ, ಜನನ ಮರಣ ಸೌಭಾಗ್ಯ ಸುನಾಮ, ಸಕಲ ಲೋಕಾಭಿರಾಮ ಜಯ ರಾಮ ರಘುರಾಮ ಶ್ರೀರಾಮ. ಸಾಧು ಜನೋದರ ರಾಮ ಜಯ ರಾಮ ರಘುರಾಮ ಶ್ರೀರಾಮ. ಸ್ವಾಮಿ, ನಾವಿನ್ನು ಹೋಗಿ ಬರುವೆವು. ಪರಿಪೂರ್ಣವಾದ ಆಶೀರ್ವಾದ ಮಾಡಿ ಸ್ವಾಮಿ. ಎಲ್ಲರಿಗೂ ಮಂಗಳವಾಗಲಿ. ನೀವೆಲ್ಲರೂ ಇನ್ನು ಹೋಗಿ ಬನ್ನಿ. ಸೀತಾನ್ವೇಷಣೆ ಕಾರ್ಯದಲ್ಲಿ ನಿಮ್ಗೆಲ್ಲರಿಗೂ ಮಂಗಳವಾಗಲಿ. ತಾತ, ಅಂಗದ ಕುಮಾರ, ಈಗಲೀಗ ಶ್ರೀರಾಮಚಂದ್ರ ದೇವರಿಂದ ಅಪ್ಪಣೆಯನ್ನು ಪಡೆದಿದ್ದಾಯಿತು. ಇನ್ನು ಸೀತಾನ್ವೇಷಣ ಕಾರ್ಯಕ್ಕೆ ಹೊರಡೋಣ. ಆಗಬಹುದು? ಆಗಬಹುದು ಆಂಜನೇಯ. ಆಗಲಿ, ನಡೆಯಿರಿ. ತಾತ, ತಾತ, ಆಂಜನೇಯ, ಅಂಗದ ಕುಮಾರ, ಆಂಜನೇಯ, ನಾವು ಶ್ರೀರಾಮಚಂದ್ರ ದೇವರಿಂದ ಅಪ್ಪಣೆಯನ್ನು ಪಡೆದು ಹೊರಟು ನೋಡಿ ಸ್ವಯಂಪ್ರಭಾ ಪಟ್ಟಣಕ್ಕೆ ಬಂದದ್ದಾಯಿತು. ಹೌದು ಆಂಜನೇಯ, ಅಲ್ಲವೇ? ಹೌದು. ನೋಡಿ, ಅಲ್ಲಿ ಶುಕ ಕೋಗಿಲೆಗಳ ಗಾನವು ಕೇಳಿ ಬರುತ್ತಿರುವುದು. ಹೌದಲ್ಲವೇ ಆಂಜನೇಯ? ಇಲ್ಲೆಲ್ಲ ಬಡ್ಕಂತವೆ ಎಲ್ಲ ಪಕ್ಷಿಗಳು. ಹೌದು ಹೌದು. ಅಲ್ಲದೆ ನೋಡು, ಅಲ್ಲಿ ಒಂದು ಅರಮನೆ ಕಾಣ್ ಬರ್ತಾ ಇದೆ. ಅಲ್ಲಿ ಕಾಣ್ತಿದೆ ತಾತ. ಅಲ್ಲೇನಾದ್ರೂ ನಮ್ಮ ಸೀತಾದೇವಿ ಇರಬಹುದೇನೋ, ಹುಡುಕಿ ನೋಡೋಣ. ಬನ್ನಿ ಬನ್ನಿ ಬನ್ನಿ. ಇರುವುದು ಮತ್ತೊಂದರ ಮನೆ, ಇರುವುದು ಮತ್ತೊಂದರ ಮನೆ, ಚರಿಸುವಳು ಅದರೊಳಗೋರ್ವದ ಬಸಗುರದಿ. ರವೆಯೋ ಉಮೆಯೋ ಶಚಿಯೋ ಅರುಂಧತಿಯೋ
ರಮಾದೇವಿಯೋ, ಉಮಾದೇವಿಯೋ, ಕಮಲಾಸನ ಮನೋರಮೆಯೋ, ನಮ್ಮ ಸೀತಾದೇವಿಯೋ ಎಂಬುದಾಗಿ ಗೋಚರವಾಗಲಿಲ್ಲ ಅಲ್ಲವೇ? ಹತ್ತಿರಕ್ಕೆ ಹೋಗಿ ನೋಡಿದ್ದಾದರೆ ಕಾಷಾಯ ಎಂಬರವನ್ನು ಬಿಗಿದು ಇಟ್ಟುಕೊಂಡು ನನಗೆ ತನ್ನ ರೂಪಕ್ಕೆ ಅನುರೂಪವಾದ ಒಬ್ಬ ಪತಿಯನ್ನು ಕರುಣಿಸು ಶಂಕರ ಎಂಬುದಾಗಿ ಅವಳು ತಪಸ್ಸು ಮಾಡ್ತಾ ಇರ್ತಾಳೆ ಮಗು. ಆದ್ದರಿಂದ ಇವಳು ವಿಷಯ ಸೂಚಕಳು, ಇವಳಿಂದಲೂ ನಮ್ಮ ಕಾರ್ಯವಾಗುವುದಿಲ್ಲ. ಬನ್ನಿ, ಇನ್ನು ಹೊರಗೆ ಹೋಗುವ ಮಾರ್ಗವ್ಯಾವುದೆಂದು ಆ ಎಮ್ಮನ್ನು ಕೇಳಿದ್ದಾಗ ತಾವೆಲ್ಲರೂ ರಾಮಧ್ಯಾನದಿಂದ ಕರ್ಮ ಸಂಬಂಧವಾದ ಚಕ್ಷುಗಳನ್ನು ಮುಚ್ಚಿ ಜ್ಞಾನ ಸಂಬಂಧವಾದ ಚಕ್ಷುಗಳನ್ನು ತೆರೆದರೆ ತಾನಾಗಿಯೇ ಮಾರ್ಗ ತಿಳಿಯುವುದು ಎಂಬುದಾಗಿ ಹೇಳಿದರು. ಈಗಲೀಗ ರಾಮನ ಧ್ಯಾನದಿಂದ ಹೊರಗಡೆ ಬಂದಿದ್ದಾಯಿತು. ನೋಡು ಮಗು, ಇನ್ನು ಮಲಯಾಚಲ ಪರ್ವತ ಬಳಿ ಬಂದ್ಬಿಟ್ಟಿದ್ದೇವೆ ಅಲ್ವೋ? ನೋಡಿ, ಇಲ್ಲಿ ಒಂದು ಪಕ್ಷಿ ಬಿದ್ದಿದೆ. ಯಾವ ಸಂಪಾತಿ ಎಂಬ ಗೃದ್ರ ರಾಜ. ತಾತ, ಮಂದರೆ ದುರ್ಬೋಧನೆಗೊಳಗಾದ ಕೈಕೇಯರುಗಳಿಂದ ಎಷ್ಟು ಜನಕ್ಕೆ ವಿಪರ್ಯಾಸ ಪ್ರಾಪ್ತಿಸುತ್ತ ತಾತ. ವನವಾಸ ಹೊಂದಿರಾವ ರಾಮ, ವನವಾಸ ಹೊಂದ ಸತಿಯ ನುಡಿದನಲ ಪುತ್ರ ಶೋಕಾರ್ಥ ಭೂಪ. ಸತಿಯ ನಳಿದನಲ ಪುತ್ರ ಶೋಕಾರ್ಥ ಭೂಪಂ ತನುವಂದಾ ಬಿಟ್ಟನಿ ಲೋಕವನಲಿದರಲ ವೀರಮಾರೀಚಾಭಿಮುಖ್ಯರೋ ಘನ ಶೌರ್ಯಂ ರುದ್ರರಾಜ ಮಡಿದನ ಪೌರೋಷ್ಯ ನಿಂಸಿದ ದೈತ್ಯೇಂದ್ರನ ಕೈಯಲ್ಲಿ ಸಿಲುಕಿ ದುಃಖ ಪಡದಿ ಹಳೆ ಪ್ರಾಣನಾಶ ಅಂದರೆ ದುರ್ಬೋಧನೆಗೊಳಗಾದ ಕೈಕೆಯೋರುಗಳಿಂದ ಎಷ್ಟು ಜನಕ್ಕೆ ವಿಪರ್ಯಾಸ ಪ್ರಾಪ್ತಿಸಿತು ತಾತ. ಮಾರೀಚ ಸುಬಾಹುಗಳ ಮರಣ ಅಲ್ಲವೇ? ಹೌದು ಆಂಜನೇಯ. ಎಷ್ಟೆಲ್ಲ ಅನರ್ಥ ಸಂಭವಿತು ತಾತ. ಹೌದು ಆಂಜನೇಯ. ಸೀತಾನ್ವೇಷಣೆ ಕಾರ್ಯವಾಗಲಿಲ್ಲ. ಇರಲಿ, ಈಗಲೀಗ ನಾವು ಮಲಯಾಚಲ ಪರ್ವತದ ಬಳಿಗೆ ಬಂದ್ಬಿಟ್ಟಿದ್ದೇವೆ. ಇನ್ನು ಅಂಗದ ಕುಮಾರ ಸೀತಾನ್ವೇಷಣೆ ಕಾರ್ಯದಲ್ಲಿ ತಮ್ಮ ಪರಾಕ್ರಮವನ್ನು ಸ್ವಲ್ಪ ಹೇಳುವಂತವನಾಗು. ಆಂಜನೇಯ, ಇಷ್ಟು ಹುಡುಕಿದರೂ ಸೀತಾಮಾತೆಯ ದರ್ಶನವಾಗಲಿಲ್ಲ. ಹೌದು. ಇನ್ನು ನಾವು ಏನಾದರೂ ಕಿಷ್ಕಿಂದೆಗೆ ಹೋದರೆ ನಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನ ಕಠಿಣಾಜ್ಞೆ, ಇನ್ನು ನಾವು ಉಳಿಯುವಂತಿಲ್ಲ. ಇಲ್ಲೇ ನಾವು ಅನ್ನ ಆಹಾರವನ್ನು ಬಿಟ್ಟು ಅಸಲ ಆಹಾರವನ್ನು ತ್ಯಜಿಸಿ ಇಲ್ಲೇ ಪ್ರಾಯೋಪವೇಶದಿಂದ ಪ್ರಾಣತ್ಯಾಗ ಮಾಡಿಕೊಳ್ಳೋಣ. ತಾತ, ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಂದರೆ ಆಯ್ತಲ್ಲ ತಾತ. ಅಲ್ಲದೆ ಇವನು ಅಂಗದ ಕುಮಾರ ಇವ್ರ ವಂಶಕ್ಕೆ ಇವನೊಬ್ಬನೇ ಉಳ್ಕೊಂಡಿರೋದು. ಆದ್ದರಿಂದ ನಮ್ಮೊಡೆನಾದ ಸುಗ್ರೀವರಾಜನು ಬಹಳ ಜೋಪಾನದಿಂದ ಕರ್ಕೊಂಡು ಬನ್ನಿ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಒಂದು ಮಾತು ಹೇಳ್ತೀನಿ, ಬಾಯಿಲ್ ಅಂಗದ ಕುಮಾರ. ಆಂಜನೇಯ, ನೋಡು ಮಗು, ಕಾಯ ಕರಗದೆ ಕಮಲ ಭವ ಬರೆದ ಆಯು ತೀರದೆ ಸಕಲ ನಾಡಿಯು ದಾಯ ತಪ್ಪದೆ ಪಂಚಭೂತಗಳು ಗೊಡಗಿ ಕೆದರಿ ಹಾಯದೆ ಇಂದ್ರಿಯ ಕರ್ಣ ದಶವಾಯು ತೊಲಗದ ಮುನ್ನ ಕಮಲದಾತಾಕ್ಷಣ ಭಜಿಸು ಬೇಗದಲ್ಲಿ ಎಂಬುದಾಗಿದೆ ಮಗು. ಆದ್ದರಿಂದ ಸೀತಾನ್ವೇಷಣೆ ಕಾರ್ಯದಲ್ಲಿ ಶಿರವೇ ಹೊರಟು ಹೋಗಲಿ ಅಥವಾ ಉಳಿಯಲಿ, ಧೈರ್ಯವನ್ನು ತಂದುಕೋ. ಇನ್ನು ನಡಿ, ಸೀತಾನ್ವೇಷಣೆ ಕಾರ್ಯಕ್ಕೆ ವೇಳೆ ಆಗುವುದು. ತಾತ, ಆಂಜನೇಯ, ನೋಡಿ ತಾತ, ಈ ಸಮುದ್ರವಾದರೂ ಬೆಳಗಿನ ಕಾಲದಲ್ಲಿ ಬ್ರಹ್ಮ ಸ್ವರೂಪ, ಮಧ್ಯಾಹ್ನ ಕಾಲದಲ್ಲಿ ವಿಷ್ಣುವಿನ ಸ್ವರೂಪ, ಸಾಯಂಕಾಲದಲ್ಲಿ ಪರಮೇಶ್ವರನ ಸ್ವರೂಪ ಕಾಣುವ ಈ ಸಮುದ್ರವನ್ನು ನೋಡಿರ್ತಾತ ಏನು ಆನಂದವಾಗಿದೆ. ಗಿರಿಧರ ಶಂಖಚಿತ್ರಯುತ ಸದ್ಭುವನಾಶ್ರಯ ನೀಲವರ್ಣ ಬಂದರು ದುರಿತಾರಿ ಶ್ರೀನಿಲಯ ಪುಣ್ಯ ಫಲಪ್ರದನ ಅಪ್ರಮೇಯ ನಿರ್ಜರ ವರವಾಹಿನಿ ಸಹಿತ ನಿತ್ಯನ ಮೇಘ ಸಮಾನವಾದ ನಿಂತು ಮುಳ್ಳ ಮಾದವನಗೋಲು ಕಡಲಿಪ್ಪದು ನೋಡೋ ಚಿತ್ರದವರು ನೋಡಿತಾತ ಏನು ಆನಂದವಾಗಿದೆ. ಹೌದು ಆಂಜನೇಯ. ಈ ಸಮುದ್ರವನ್ನು ನಮ್ಮ ಕಪಿನಾಯಕರಲ್ಲಿ ಯಾರ್ಯಾರು ಎಷ್ಟೆಷ್ಟು ಯೋಜನೆ ಆಡ್ತಾರೆ ಎಂಬುದಾಗಿ ವಿಚಾರ ಮಾಡಬಲ್ಲಿರಾ? ತಾತ,
ನೀವು ಮುಖ ನೋಡ್ಕೊಂತ ಇದ್ರೆ ನಿಮ್ ಕೈಲಿ ಆಗೋದಿಲ್ಲ. ನಾನು ವಿಚಾರ ಮಾಡಿದ್ದಾಯ್ತು. ನಳ 10 ಯೋಜನಾ, ನೀಳ 20 ಯೋಜನಾ, ಗಜ 30 ಯೋಜನಾ, ಗವಾಕ್ಷ 40 ಯೋಜನಾ, ಮೈಂದ 50 ಯೋಜನಾ, ತಾರ 60 ಯೋಜನಾ, ಈ ರೀತಿಯಾಗಿ ಕ್ರಮವಾಗಿ 10, 20, 30, 40, 50, 60, 70, 80 ಯೋಜನೆಯನ್ನು ಸಂಭ್ರಮದಿಂದ ಹಾರ್ಬಿಡ್ತಾನೆ ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನೂ 20 ಯೋಜನೆ ಉಳಿದಿದೆ. ಇನ್ನು ನಮ್ಮ ತಾತನಾದರೂ ವಯಸ್ಸಾಗಿದೆ, 90 ಯೋಜನೆ ಸಂಭ್ರಮದಿಂದ ಹಾರಬಲ್ಲೆ ಎಂದು ಹೇಳ್ಬಿಟ್ರು. ಅಂಗದ ಕುಮಾರ ಹೇಳ್ತಾತ, ನಾನು ವೃದ್ಧನಾದ್ದರಿಂದ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ನನ್ನ ಶಕ್ತಿಯೆಲ್ಲವೂ ಕುಂದು ಹೋಗಿರುವುದು. ಅಂಗದ ಕುಮಾರ. ಅಯ್ಯೋ ತಾತ. ಅಂಗದ ಕುಮಾರ, ವಾಲಿಯ ಪುತ್ರನಾದ ನೀನು ಎಲ್ಲರನ್ನೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಆರಬಲ್ಲೆ ಅದನ್ನು ತಿಳಿಸಬಲ್ಲ. ತಾತ, ಎಷ್ಟು ಯೋಜನೆ ಇರುವುದು? 100 ಯೋಜನೆ ಮಗು. ಬಿಡಿ ತಾತ. ತಾತ, ಆದರೆ ಆರಬಲ್ಲೆ ಲಂಕಾನಗರವನ್ನು ಸೇರಬಲ್ಲೆ, ಸೀತಾಮಾತೆಯನ್ನು ಹುಡುಕಬಲ್ಲೆ. ಆದರೆ ಹಿಂದಿರುಗಿ ಬರಲು ಸಾಧ್ಯವಾಗುವುದೋ ಇಲ್ಲವೋ ಅನುಮಾನ ತಾತ. ಮೊದಲೇ ಹಾಗಲ್ಲ ಅಂತ ಹೇಳಿದ್ರೆ ಆಗ್ತಿಲ್ಲ ಮಗು. ತಾತ, ಈತನನ್ನು ಕಳಿಸುವುದು ಬೇಡ. ಏತಕ್ಕೆಂದರೆ ಇವನು ಕಾರಣಾಂತರಗಳಿಂದ ಮಂಡೋದರ ಗರ್ಭ ಸಂಜಾತ. ಈತನೇನಾದ್ರೂ ಲಂಕಾಪಟ್ಟಕ್ಕೆ ಹೋಗಿ ತಾಯಿಯನ್ನ ಕಲ್ಪನೆಯನ್ನು ಕಲ್ಪಿಸ್ಕೊಂಡ್ಬಿಟ್ಟ ಅಂದ್ರೆ ಮತ್ತೆ ಹಿಂತಿರುಗಿ ಬರುವುದಿಲ್ಲ. ನಮ್ಮ ಸುಗ್ರೀರಾಜನು ಇವನನ್ನು ಜೋಪಾನವಾಗಿ ಕರ್ಕೊಂಡು ಬಾ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಈತನನ್ನು ಕಳಿಸುವುದು ಬೇಡ. ಇನ್ನ ನೀವುಗಳಾದರೂ ಆಂಜನೇಯನ ಧ್ಯಾನ ಮಾಡಿದ್ರಿಂದ ನನ್ನ ಶಕ್ತಿ ನನಗೆ ವ್ಯಕ್ತವಾಗಿದೆ. ಆದ್ದರಿಂದ ನನ್ನ ಪರಾಕ್ರಮವನ್ನು ನಾನು ಹೇಳ್ಬಿಡ್ಲೆ ತಾತ. ಹೇಳ್ಬಿಡು ಆಂಜನೇಯ. ತೀರದೊಳಗಿಂದು ರಂಜಿಸುವ ಸಾಂದ್ರ ಶೈಲಮೇರಿ, ಸಿಂಧು ತೀರದೊಳಗಿಂದು ರಂಜಿಸುವ ಸಾಂದ್ರ ಶೈಲಮೇರಿ, ಸಿಂಧು ತೀರದೊಳಗಿಂದು ರಂಜಿಸುವ ಸಾಂದ್ರ ಶೈಲಮೇರಿ, ಚಂದ ದೀಕ್ಷಣ ನಂದ ಬಿಂಬಲ ಮಧಂಬರಾವಣ, ದೀಕ್ಷಣಾನಂದ ಬಿಂಬಲ ಮಧಾಂಧರಾವಣ, ವಿಧಿರ್ಪ ನಗರವ ಕೊಲ್ಲುತ್ತ ಸಂತದಿ, ವಿಧಿರ್ಪ ನಗರವ ಕೊಲ್ಲುತ್ತ ಸಂತದಿ, ಪೂರಂದನೆಯು ತಿರ್ಪನ್ನವನರು ತಾಂದಂದ ಬಂದಿರ ವಾರ್ಧಿಯಾನ್ ಲಂಘಿತನು ಈ ವಾರ್ಧಿಯಾನ್, ಲಂಘಿತನು ಈ ವಾರ್ಧಿಯಾನ್, ಲಂಘಿತನು ವಾರ್ಧಿಯಾನ್. ಸರೋಜನನ್ನ ಹೊರಂ ಹಿಡಿದು ಸುರ ಒಳ್ಳಿಗೆ ಗೆಲ್ವೆಲೇ, ಸರೋ ಸದನ ಹೊರಂ ಹಿಡಿದು ಸುರ ಒಳ್ಳಿಗೆ ಗೆಲ್ವೆ, ಸುರ ಒಳ್ಳಿಗೆ ಗೆಲ್ವೆ, ಸುರ
ಹಿಡಿದು ಸುರರ ಹಿಡಿದು ಕೊಲ್ವೆನೀಗ ಹೊಡೋ ಹೊಡೋ ಹಿಡಿದು ಸುರರ ಹಿಡಿದು ಕೊಲ್ವೆನೀಗ ಹರಿಯೋಧಾರು ಬಿರುದರಂತ ಹರಿಯೋಧಾರು ಬಿರುದರಂತ ಊರು ಲೋಕಧಳ್ ಊರು ಲೋಕಧಳ್ ಊರು ಲೋಕದ ಅವ್ವಾ ಅಪ್ಪಚ್ಚಿ ಎಲ್ಲ ನಾನು ವಾರ್ಗಿತ್ತಿರಲ್ಲ ಹೊಸ ಜನ ಅವರೆಲ್ಲ ಎಲ್ಲ ನನ್ನ ಮೈದ್ದಿರೇ ಜಾಸ್ತಿ ಅವ್ರೆ ಯಾಕ ಬಂದ್ರೆ ಯಾಕಾಗೆ ಎಲ್ಲಿ ಬಂದವರೆಲ್ಲ ಬಿತ್ಕೊಂಡವ್ರಲ್ಲ ನನ್ನ ನೋಡಕ್ಕಾರ ಬರೋದ್ ಬೇಡವೆ ನನ್ನ ಅಂದ ನನ್ನ ಚಂದ ನನ್ನ ವಯ್ಯಾರ ಇಲ್ಲಿ ಯಾರ ಒಬ್ಬರಿಗಿದ್ದತಿ ಎಲ್ಲ ಕಕ್ಕಟೆ ಕರ್ಗೆ ಕಾಣ್ತಾರ್ರಿ ಎಡ್ರ ಮೇಕೆ ಯಾಕಾಗ್ಯ ಎಲ್ಲೆದ್ದರು ಅದರಲ್ಲಿ ನಾನಾರು ದಶಕಂಠ ರಾವಣನ ಆಸ್ಥಾನದ ಕೋಟಿ ಹಬ್ಬ ಕಾಯ್ತರು ಎನ್ನನ್ನ ಕಂಡರ ಅಷ್ಟದಿಕ್ಪಾಲಕರಾದಿಯಾಗಿ ಈ ಎಲ್ಲರೂ ಗಟ 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 ಹೊಡನ ಹೊರಗುವರು ಅಂತಹ ನಾನಾದರೂ ಈ ದಿನ ರಾವಣೇಶ್ವರನ ಮಧ್ಯೋಲಗದಲ್ಲಿ ಅನೇಕ ಋಷಿಗಳ ರುಂಡವನ್ನು ಖಡ್ಗದಿಂದಲೇ ಪುಂಡರಿಸಿ ಅವರ ಮಾಂಸ ಮುದ್ದೆಯನ್ನ ಈ ನನ್ನ ಹಲ್ಲಿಂದ ಕಥಕಥನೆ ಆಗಿದ್ದು ಜಗ ಜಗನೆ ತಿಂದು ಅವರ ಬಿಸಿ ರಕ್ತವನ್ನ ಈ ನನ್ನ ನಾಲಿಗೆಯಿಂದ ಸರ್ರಕ್ಕನೆ ಎಳೆದು ಬರ್ರಕ್ಕನೆ ಗುಳ್ಳಕ್ಕು ಬೆಳ್ಳಕ್ಕು ಕೃಷ್ಣಮೂರ್ತನ ಚಿಳ್ಳಕ್ಕು ಮನಕ್ಕೆ ಎಷ್ಟು ಆನಂದವಾಗುತ್ತಿರುವುದು ಗೊತ್ತೇ ಏನು ಮಾಡಲಿ ನರ್ತಿಸಲೇ ನಾಟ್ಯವನ್ನಾಡಲೇ ನೋಡುವರ್ಯಾರು ಕೇಳುವರಾರು ಇರಲಿ ಈ ನನ್ನ ಮನ ಸಂತೋಷಕ್ಕಾಗಿ ಆದರೂ ಒಂದು ಸುಂದರವಾದ ನರ್ತನವನ್ನ ಪಾಡಿ ಸುಮಧುರವಾದ ಕೋಮಲವಾದ ದೇಹವನ್ನ ತಣ್ಣಗೆ ಮಾಡಿಕೊಳ್ತೇನೆ. ಆದ್ರೆ ಒಂದು ಮಾತು, ಹುಡುಗರೆಲ್ಲ ಮುಚ್ಕೊಂಡು ಕುಂತ್ಕೊಳ್ಳಿ, ಹುಡುಗರು ಬುತ್ಕೊಂಡು ಕುಂತ್ಕೊಳ್ಳಿ, ಮುತುಕರು ಕಣ್ಣ 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 ತಾತ ಬಿಟ್ಕೊಂಡು ಕುಂತಾನಲ್ಲ ಕಣ್ಣ. ಇವಳು ಏನಾರ ಸಿಕ್ಕಿದ್ರೆ ಕಟ್ಕೊಂಡ್ಬಿಡಿನಿ ಅಂತಾನೆ. ನಾನಾಗ್ಬೇಕಲ್ಲ ಅವನ ಹೊಣೆಕೊಂಡು ಕುಂತಾನೆ. ದೇವೇಂದ್ರ ನಾನು ಓಡಿಬಿಟ್ಟಿದ್ದಾರೆ. ಅಬ್ಬಾ, ಪುಷ್ಪಕ ವಿಮಾನವನ್ನು ಕಳಿಸಿ ನನ್ನನ್ನು ಕರೆಸಿ ಎತ್ಕೊಂಡಾಗ ಏನೇನು ಮಾಡ್ಬಿಟ್ಟಿದ್ ನಾವು ಕಾಣೆ. ನೋಡೋಣ ಮೇಲೆ
ಇದೇನು ನಿದ್ರೆ ಪ್ರಾರಂಭವಾಗುತ್ತಿರುವುದಲ್ಲ. ಮಲಗಿಕೊಳ್ಳಲೇ, ಮಲಗಿಕೊಂಡರೆ ಈ ಸುಂದರವಾದ ಕೋಟೆ ಕಾಯುವರಾರು. ಇರಲಿ, ಒಂದ್ಸಲ ಪ್ರಾರ ಎಚ್ಚರಿಕೆಯನ್ನು ಹೇಳಿ ಅನಂತರ ನಾನು ಮಲಗಿಕೊಳ್ಳುತ್ತೇನೆ. ಎಚ್ಚರಿಕೆ 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 ಹುಷಾರ್ ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ 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 ಹುಷಾರ್ ಎಚ್ಚರಿಕೆ 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 ಎಚ್ಚರಿಕೆ. ಎಚ್ಚರಿಕೆ 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 ಎಚ್ಚರಿಕೆ. ಯಾಕೋ ಮನಿಕೊಳ್ಳೆ ಕೋಟೆ ಕಾಯ್ಕೋಬೇಕು.